ಮಾಸ್ಟರ್ಸ್ ದೈವತ್ವ ಅಥವಾ ಭಗವಂತನ ತತ್ವ ಪ್ರತಿಯೊಬ್ರು ಕೂಡ ಭೂಮಿ ಮೇಲೆ ಈ ಸೃಷ್ಟಿಯಲ್ಲಿ ಭೂಮಿ ಬಿಡಿ ಈ ಸೃಷ್ಟಿಯಲ್ಲಿ ಪ್ರತಿಯೊಬ್ರು ಭಗವಂತರೇ. ಆ ಭಗವಂತನ ತತ್ವ ಅಂತಕ್ಕಂಥದ್ದು ಎಲ್ಲ ಕಡೆ ಇದೆ. ಭಗವಂತ ಇಲ್ಲ, ದೈವತ್ವ ಇದೆ. ಹಾಗಾಗಿ ಆ ಪದ ಭಗವಂತ ಅಂತಕ್ಕಂಥದ್ದು ಚಿಕ್ಕದಾಯ್ತು. ಅದನ್ನ ನಾವು ಸೃಷ್ಟಿ ಮಾಡಿದೀವಿ, ಮನುಷ್ಯ ಸೃಷ್ಟಿ ಮಾಡಿರೋದು. ಈ ದೇವತೆಗಳ ಹೆಸರುಗಳು, ಆ ದೇವರು ಈ ದೇವರು, ಎಲ್ಲ ದೇವರುಗಳನ್ನ ಈ ಮನುಷ್ಯ ಸೃಷ್ಟಿ ಮಾಡಿರೋದು. ಬಟ್ ಆ ಸೃಷ್ಟಿಯಲ್ಲಿ ಪ್ರತಿಯೊಂದು ಕೂಡ ಆ ಭಗವಂತ ಸ್ವರೂಪನೇ. ಪ್ರತಿಯೊಂದು ಕೂಡ ಎಲ್ಲ ಕಡೆ ದೈವತ್ವ ಇದೆ. ಆ ದೈವತ್ವನ್ನ ಮರ್ತಿದ್ದಾರೆ ಅಷ್ಟೇ, ಅದು ವಿಷಯ. ದೈವತ್ವ ಅಂತಕ್ಕಂಥದ್ದು ಎಲ್ಲಿ ಹೋಗಿಲ್ಲ. ಭಗವಂತನ ಸ್ವರೂಪ ಅಂತಕ್ಕಂಥದ್ದು ಪ್ರತಿಯೊಬ್ಬರು ಕೂಡ ಇದೆ. ಆತ್ಮೇ ಪರಬ್ರಹ್ಮ, ಈ ಜೀವುಡೆ దేవుడు ಅಂತಾರೆ. ಅಂದ್ರೆ ಆತ್ಮನೇ ದೇವರು. ಆತ್ಮ ಅಂದ್ರೆ ಏನು? ಚೈತನ್ಯ, ಯಾವತ್ತಿರ್ತಕ್ಕಂಥದ್ದು, ಸಾವಿಲ್ಲದೆ ಇರ್ತಕ್ಕಂಥದ್ದು, ಅನ್ಲಿಮಿಟೆಡ್ ಕೆಪಾಸಿಟಿ ಇದೆ. ಭಗವಂತ ಏನ್ ಬೇಕಾದ್ರೂ ಸಾಧಿಸ್ಬೋದು, ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಏನ್ ಬೇಕಾದ್ರೂ ಸೃಷ್ಟಿ ಮಾಡ್ಬೋದು. ಅಂದ್ರೆ ಆ ಭಗವಂತ ಭಗವತ್ ತತ್ವ ಅಂತಕ್ಕಂಥದ್ದು ಎಲ್ಲ ಕಡೆ ಇದೆ, ಎಲ್ಲರಲ್ಲೂ ಇದೆ, ಎಲ್ಲಿ ಹೋಗಿಲ್ಲ ಅದು. ಅಂದ್ರೆ ಆ ತತ್ವದ ಏನಪ್ಪಾ, ತತ್ವದ ಒಂದು ಗುಣ ವಿಶೇಷ ಅಥವಾ ಕೆಪಾಸಿಟಿ ಏನಪ್ಪಾ ಅಂತಂದ್ರೆ, ಬೇಕಾದ್ದು ಸಾಧಿಸ್ಬೋದು, ಬೇಕಾದ್ದು ಮಾಡಬಹುದು. ಏನಾಗಿದೆ ಅಂತಂದ್ರೆ ಕಳ್ಕೊಂಡ್ಬಿಟ್ಟಿದ್ದಾರೆ ಅಷ್ಟೇ. ಸಮಸ್ಯೆ ಅಂದ್ರೆ ಮರ್ತೋಗಿದ್ದಾರೆ. ಆ ಮರವು ಬಂದಿದೆ, ಇದೇ ಆ ಭಗವಂತನ ತತ್ವ ಅಂತಕ್ಕಂಥದ್ದು ಇದೆ. ಆ ಮರವು ಬಂದಿದೆ. ಆ ಒಂದು ಬಿಡುಗಡೆ ಆಗಿದ್ದೀವಿ ನಾವು ಭಗವಂತನ ತತ್ವದಿಂದ. ಯಾಕೆ ಬಿಡುಗಡೆ ಆಗಿದೆ ಅಂತಂದ್ರೆ, ಮನಸ್ಸು ಅಂತಕ್ಕಂಥದ್ದು ಬಂದಿದೆ, ಅಜ್ಞಾನ ಪ್ರಾರಂಭ ಆಗಿದೆ. ಆ ಭಗವಂತ ಅಂದ್ರೆ ಏನಂದ್ರೆ, ಆ ಒಂದು ಪ್ರಕಾಶ ತುಂಬಿಸ್ಕೊಂಡಿರ್ತಾನೆ. ಆ ಭಗವಂತ ಅಂತಕ್ಕಂಥ ಪದದ ಅರ್ಥ ಏನಪ್ಪ ಅಂದ್ರೆ, ಪ್ರಕಾಶನ್ ತುಂಬಿಸಿ, ಆ ಲೈಟ್ ತುಂಬಿಸ್ಕೊಂಡು, ಆ ತೇಜಸ್ ಇಟ್ಕೊಂಡು ಹರಡ್ತಾ ಇರ್ತಾನ ಭಗವಂತ ಅಂತಕ್ಕಂಥ. ಆ ಲೈಟ್ ಅಂತಕ್ಕಂಥದ್ದು ಎಲ್ಲಿದೆ ಅಂದ್ರೆ ನಮ್ಮಲ್ಲೇ ಇದೆ, ಎಲ್ಲಿ ಇಲ್ಲ. ಆ ಒಂದು ಪ್ರಕಾಶ, ಒಂದು ದೈವತ್ವ, ಒಂದು ಕಳೆ, ಅದೆಲ್ಲೂ ಬೇರೆ ಆಗಿಲ್ಲ. ಅದು ಮರುವಿದೆ ಅಷ್ಟೇ. ಪ್ರತಿಯೊಬ್ರು ಕೂಡ ಈ ಭೂಮಿ ಬಂದ ಭಗವಂತನೇ. ಆ ಭಗವಂತನ ತತ್ವನ ದೂರ ಆಗಿದ್ದಾನೆ, ಅದರಿಂದ ಬಿಡುಗಡೆ ಆಗಿದ್ದಾನೆ ಅಷ್ಟೇ. ಯಾಕೆ ಬಿಡುಗಡೆ ಆಗಿದ್ದಾನೆ ಅಂತಂದ್ರೆ, ಮನಸ್ಸು ಬಂದಿದೆ, ಅಜ್ಞಾನ ಬಂದಿದೆ. ನೋಡಿ, ಈ ದೇಹವೇ ನಾನು ಅನ್ಕೊಂಡಿದ್ದಾನೆ, ಇಲ್ಲಿ ನೋಡ್ತಕ್ಕಂಥ ವಿಷಯಗಳೆಲ್ಲ ನಾನು ಅನ್ಕೊಂಡಿದ್ದಾನೆ. ಅದು ಬೇಕು, ಇದು ಬೇಕು, ಅದು ಸಾಧಿಸ್ಬೇಕು, ಇದು ಸಾಧಿಸ್ಬೇಕು. ಏನು ಸಾಧಿಸೋದ್ ಬೇಕಿಲ್ಲ, ನೀನೇ ಭಗವಂತ, ಇನ್ನೇನ್ ಸಾಧಿಸ್ತೀಯ? ನಿನ್ನಲ್ಲೇ ಇದೆ ಆ ಭಗವಂತನ ತತ್ವ, ನೀನೇ ಭಗವಂತ. ಮತ್ತೆ ಫಸ್ಟ್ ನನ್ನಲ್ಲಿ ಇದೆ ಅಂತ ಹೇಳ್ಕೊಂತೀವಿ. ಧ್ಯಾನ ಮಾಡಿ ಏನ್ ಮಾಡ್ತೀವಿ ನಾವು? ಆ ಶ್ವಾಸದ ಮೇಲೆ ಗಮನ ಇಟ್ಟಾಗ, ಆ ಗುರು ಜೊತೆ ಇಷ್ಟೊತ್ತಿದ್ರು 2 ಗಂಟೆ. ಆ ಗುರು ಜೊತೆ 2 ಗಂಟೆ ಇದ್ದಾಗ ಏನಾಯ್ತು? ಆ ಮನಸ್ಸು ಅಂತಕ್ಕಂಥದ್ದು ನಿಗ್ರಹಕ್ಕೆ ಬಂತು, ಕೈಗೆ ಬಂತು, ಹೋಯ್ತು. ಮನಸ್ಸು ದೂರ ಆಯ್ತು, ಮನಸ್ಸಿನ ಪರಿಧಿಗಳು ದೂರ ಆದವು. ಏನು? ಅಜ್ಞಾನ ಅಂತಕ್ಕಂಥದ್ದು. ಇವಾಗ ಅಲ್ಲಿ ಹೋಗ್ಬೇಕು, ಇಲ್ಲಿಗೆ ಹೋಗ್ಬೇಕು, ಅದು ಬೇಕು, ಇದು ಬೇಕು, ಅಲ್ಲೇನೋ ಚೆನ್ನಾಗಿದೆ, ಇಲ್ಲೇನೋ ಚೆನ್ನಾಗಿದೆ ಅಂತಕ್ಕಂಥದ್ದೆಲ್ಲ ದೂರ ಆಯ್ತು. ದೂರ ಆಗಿ ಏನಾಯ್ತು? ನಮ್ಮೊಳಗೆ ನಾವು ಸಮಾಧಾನ ಕಂಡ್ವಿ, ನಾವು ಪ್ರಶಾಂತತೆ ಕಂಡ್ವಿ, ಶೂನ್ಯತ್ವ ಕಂಡ್ವಿ ಫಸ್ಟ್. ನೋಡಿ, ಆ ಮನಸ್ಸು ಅಂತಕ್ಕಂಥದ್ದು ಏನಾಯ್ತು? ದೂರ ಆಯ್ತು ಫಸ್ಟ್. ಮನಸ್ಸು ದೂರ ಆದಾಗ ಏನಾಯ್ತು? ಆನಂದ ಪ್ರಾರಂಭ ಆಗುತ್ತೆ, ಆ ಪ್ರಕಾಶ, ಲೈಟ್ ಪ್ರಾರಂಭ ಆಗುತ್ತೆ. ನೋಡಿ, ಯಾವಾಗ ಮನಸ್ಸು ಕಡಿಮೆ ಆಯ್ತು, ಮನಸ್ಸಿನ ಪ್ರಭಾವ ಕಡಿಮೆ ಆದಂಗೆ ಏನಾಗುತ್ತೆ? ಆ ಖಾಲಿ, ಆ ಶೂನ್ಯ ಜಾಸ್ತಿ ಆಗುತ್ತೆ. ಶೂನ್ಯನೇ ಆನಂದ, ಆ ಬ್ರಹ್ಮಾನಂದ ಸ್ಟಾರ್ಟ್ ಆಗುತ್ತೆ. ಆ ಭಗವಂತನ ಹತ್ರ
ಯಾವಾಗ್ಲೂ ಆನಂದ ಅಂತಕ್ಕಂಥ ತುಂಬಿರುತ್ತೆ. ಎಲ್ಲಿ ಹೋಗಿರಲ್ಲ. ಕಂಪ್ಲೀಟ್ ಆಗಿರುತ್ತೆ. ಆನಂದಕ್ಕೆ ಏನೇನೇನೋ ಕೊರತೆ ಇರಲ್ಲ. ಏನು ಬಂದ್ರು ಕೂಡ ಆನಂದದ ಕೊರತೆ ಆಗಿರಲ್ಲ. ಒಬ್ಬ ಪತ್ರಿಜಿ ತರ. ಪತ್ರಿ ಸರ್‌ಗೆ ಇಷ್ಟು ಚಾಲೆಂಜಸ್ ಬರ್ತಿದ್ವು. ಅವ್ನ ಲರ್ನಿಂಗ್ ಅನ್ಕೊಂಡ್ರು ಅವ್ರು. ಆ ಬಾಬಾಗೆ ಶಿರ್ಡಿ ಸಾಯಿಬಾಬಾ ಕಲ್ಲು ಹೊಡೆಯೋರು ಭಗವಂತಗೆ. ಇವಾಗ ಭಗವಂತ ಅಂತ 3, 4 ದಿನ ಕ್ಯೂ ನಿಂತು ದರ್ಶನ ಪಡ್ಕೊಂಡ್ ಬರ್ತಾರೆ. ಅವ್ರನ್ನ ಇದ್ದಾಗ ಗುರ್ಸಕ್ ಆಗ್ಲಿಲ್ಲ ಭಗವಂತ ಅಂತ. ಅವ್ನಿಗೆ ಎಲ್ಲಾ ಕೆಪಾಸಿಟಿಗಳಿರ್ತವೆ. ಬಟ್ ಯಾವುದು ಮಾಡಲ್ಲ. ಪತ್ರಿಜರ ಹತ್ರ ಎಲ್ಲಾ ಕೆಪಾಸಿಟಿಗಳಿದ್ವು. ಪ್ರತಿಯೊಬ್ಬ ಎನ್‌ಲಿಟನ್ ಮಾಸ್ಟರ್ ಹತ್ರನೂ ಎಲ್ಲಾ ಕೆಪಾಸಿಟಿಗಳು, ಎಲ್ಲಾ ಶಕ್ತಿಗಳಿರ್ತವೆ. ಬಟ್ ಏನೂ ಹೊರಗಡೆ ತೋರ್ಸಲ್ಲ. ಯಾಕಂದ್ರೆ ಭಗವಂತಗೆ ಆ ಬುದ್ಧಿ ಇರುತ್ತೆ. ಯಾವಾಗ ಬೇಕು ಆ ಶಕ್ತಿಗಳನ್ನ ಬಳಸ್ಕೊಂತಾನೆ. ಅದಾದ್ಮೇಲೆ ಅವನ ಅಜ್ಞಾನದಿಂದ ಯಾವಾಗ್ಲೂ ದೂರ ಇರ್ತಾನೆ ಅವನು. ಮನ್ಸಂತಕ್ಕಂತ ಒಂದು ಪ್ರಭಾವದ ಇರಲ್ಲ. ಮನ್ಸೇ ಇರಲ್ಲ ಅವನಿಗೆ ಭಗವಂತಗೆ. ಯಾವಾಗ್ಲೂ ಕೂಡ ಆ ಪ್ರಕಾಶ, ಒಂದು ತೇಜಸ್ಸು, ಒಂದು ಆ ಸರೆಂಡರ್‌ನೆಸ್ಸು, ಆ ಕರುಣೆ, ಕಂಪ್ಯಾಷನ್ನು ಎಲ್ಲರ ಮೇಲೆ ಕರುಣೆ. ಪ್ರತಿ ಪ್ರತಿ ಸೃಷ್ಟಿಯ ಒಂದು ಪ್ರತಿ ಜೀವಿ ಮೇಲೆ ಕರುಣೆ. ಮಹಾ ಕರುಣೆ. ಎಂತ ಕರುಣೆ ಅಂದ್ರೆ ಏನ್ ಬೇಕಾದ್ರೂ ಕೊಡಕ್ ರೆಡಿ ಇರ್ತಾನೆ ಅವನು. ಎಷ್ಟು ಸಮಯ ಬೇಕಂದ್ರೂ ಕೊಡಕ್ ರೆಡಿ ಇರ್ತಾನೆ. ಅದೇ ದೈವತ್ವ. ಯಾವ ಟೈಮು ಬೇಕಂದ್ರೂ ಆ ಸೃಷ್ಟಿಗೆ ಅವನು ಅಂಕಿತ ಮಾಡಿರ್ತಾನೆ. ಒಂದು ಸರೆಂಡರ್ ಆಗಿರ್ತಾನೆ. ಕೊಡಕ್ ರೆಡಿ ಇರ್ತಾನೆ. ಬಸವಣ್ಣವ್ರು ಹೇಳ್ತಾರಲ್ವಾ ಏನು? ಕಳಬೇಡ ಕುಳಬೇಡ, ಹುಸಿಯ ನುಡಿಯಲಬೇಡ, ತನ್ನ ಬಣ್ಣಿಸಬೇಡ, ಇದ್ರ ಅಳಿಯಲಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ನೋಡಿ, ಇವೆಲ್ಲ ಹೋಗ್ಬೇಕು. ಕುಲ, ಭೇದ, ಮತ, ತನ್ನ ಬಣ್ಣಿಸ್ಕೊಳಂಗಿಲ್ಲ, ಬೇರೆಯವ್ರನ್ನ ಅಳಿಯಲ್ಲ. ನೋಡಿ, ಅಂತರಂಗ ಶುದ್ಧಿ, ಕಂಪ್ಲೀಟ್ ಶುದ್ಧಿ. ಎಲ್ಲ ಶುದ್ಧಿ ಆಗುತ್ತೆ. ಇವೆಲ್ಲ ಆದ್ರೆ ಎಲ್ಲರನ್ನೂ ಭಗವಂತನ ತರ ನೋಡ್ತಾನೆ. ಯಾರನ್ನ ನೋಡಿದ್ರು ಭಗವಂತನ ತರ ಕಾಣ್ತಿರ್ತಾರೆ ಅವನಿಗೆ. ಎಲ್ಲಿ ಡಿಫರೆನ್ಸ್ ಇರಲ್ಲ. ತನ್ನೊಳಗೆ ಫಸ್ಟ್ ಏನು ಆ ದೈವತ್ವನ್ನ ತಾನು ಅನುಭವಪೂರ್ವಕವಾಗಿ ಧ್ಯಾನ ಸಾಧನೆಯಿಂದ ಕೂತು ಆ ಮನಸ್ಸನ್ನೆಲ್ಲ ಕಡಿಮೆ ಮಾಡಿ ಕ್ಲೀನ್ ಮಾಡ್ಕೊಂಡು ಮನ್ಸೆಲ್ಲ ಹೋಗ್ಬಿಡುತ್ತೆ. ಕಂಪ್ಲೀಟ್ ಹೋಯ್ತು ಮನ್ಸು. ಮನ್ಸು ಹೋಗಿ ಏನಾಗುತ್ತೆ? ಮಗು ತರ ಆಗ್ತಾನೆ. ಜೀಸಸ್ ಹೇಳಿದ ತರ ಆ ಭಗವಂತನ ಒಂದು ಸಾಮ್ರಾಜ್ಯದಲ್ಲಿ ನಾವು ಇರ್ಬೇಕಂದ್ರೆ ನಾವು ಮಗು ತರ ಆಗ್ಬೇಕಂತ ಹೇಳ್ತಾರೆ ಆ ಯೇಸು ಪ್ರಭು. ಆ ತರ ಆಗ್ತಾನೆ, ಮಗು ತರ ಆಗ್ತಾನೆ ಫಸ್ಟ್. ಅಂದ್ರೆ ಮನಸ್ಸಿನ ಎಲ್ಲ ಕ್ಲೀನ್ ಆಯ್ತು. ಮನಸ್ಸಲ್ಲಿ ಎಲ್ಲ ಹೋದ್ವು. ಅಜ್ಞಾನ ಹೋದ್ವು. ದುಃಖ ಹೋಯ್ತು. ಅಜ್ಞಾನ ಅಂದ್ರೆ ಏನು? ಆ ಒಂದು ಈ ಕಾಮ, ಕ್ರೋಧ, ಮೋಹ, ಮತ್ಸರ ಎಲ್ಲ ಹೋದ್ವು. ಕೋಪ ಇದ್ರೂ ಕೂಡ ಯಾಕೆ ಬಂದಿರುತ್ತೆ? ಆ ಕರುಣೆಯಿಂದ ಕೋಪ ಬರ್ತಾ ಇರುತ್ತೆ. ಈಗ ಬರಲ್ಲ ಭಗವಂತನ ಹತ್ರ. ಯಾಕೆ ಸೃಷ್ಟಿ ಇಷ್ಟು ದುಃಖದಲ್ಲಿದೆ? ಯಾಕೆ ಜನರು ಇಷ್ಟು ದುಃಖದಲ್ಲಿದ್ದಾರೆ? ಯಾಕೆ ಇಷ್ಟು ಅಜ್ಞಾನದಲ್ಲಿದ್ದಾರೆ? ಅದು ಹೋಗುತ್ತೆ ಫಸ್ಟ್. ಅದಿದ್ದಾಗ ಆ ಒಂದು ಆ ನೋವಿದ್ದಾಗ ಕರುಣೆಯಿಂದ ಬರುತ್ತೆ ಕೋಪ ಅಷ್ಟೇ. ಯಾವಾಗ ಈ ಅಜ್ಞಾನ ಹೋಗುತ್ತೋ ಅವನೇನಾಗ್ತಾನೆ? ಮಗು ತರ ಆಗ್ತಾನೆ. ಮಗು ತರ ಆಗಿ ಶಕ್ತಿಗಳೆಲ್ಲ ಬರ್ತವೆ ಅವನಿಗೆ. ಸಿದ್ಧಿಗಳು ಬರ್ತವೆ. ಅವ್ನು ಏನ್ ಬೇಕಾದ್ರೂ ಸಾಧಿಸಬಹುದು ಅಂತ ತಿಳ್ಕೊಂಡು ಆ ಸಿದ್ಧಿಗಳೆಲ್ಲ ಪ್ರಕೃತಿ ಕೊಡುತ್ತೆ ಭಗವಂತ ಆದಾಗ. ನೋಡಿ, ಆ ಭಗವಂತನ ಸ್ವರೂಪ ಬಂತು, ದೈವತ್ವ ಬಂತು ಅವನ ಹತ್ರ. ಎಲ್ಲಾ ಕಡೆ ಬಂತು, ಎಲ್ಲಾ ಶಕ್ತಿಗಳು ಬಂದವು. ಬಂದಾಗ ಏನ್ ಮಾಡ್ತಾನೆ? ಸೇವೆ ಮಾಡ್ತಾನೆ. ಆ ಸಿದ್ಧಿಗಳನ್ನ ಬಳಸಲ್ಲ. ಅಪಾರವಾಗಿ ಸೇವೆ ಮಾಡ್ತಾನೆ. ಆ ಕರುಣೆ ಹೆಚ್ಚಾಗುತ್ತೆ. ಕರುಣೆ, ಕಂಪ್ಯಾಷನ್, ಎಲ್ಲರ ಮೇಲೆ ಕಂಪ್ಯಾಷನ್. ಪ್ರತಿಯೊಬ್ಬ ಜೀವಿ ಮೇಲೆ ಕಂಪ್ಯಾಷನ್. ಆವಾಗ ಅವನು ಆ ಒಂದು ಕಂಪ್ಯಾಷನ್ ಏನ್ ಮಾಡ್ತಾನೆ? ಸೇವೆ ಮಾಡಕ್ ಶುರು ಮಾಡ್ತಾನೆ. ಎಲ್ಲರಿಗೂ ತಿಳಿದಿರ್ತಕ್ಕಂಥ ಸತ್ಯನ ಎಲ್ಲರಿಗೂ ಹೇಳ್ತಾನೆ. ವಿಶೇಷವಾಗಿ ಆ ಸತ್ಯನ ಹೇಳ್ತಾನೆ. ಆ ಒಂದು ಸತ್ಯನ ಹೇಳಿ, ಎಲ್ಲಿ ಹೋಗ್ಬೇಡಿ, ನಿಮ್ಮೊಳಗೆ ಸತ್ಯ ಇದೆ. ಆ ಭಗವಂತ ಸತ್ಯನೇ ಭಗವಂತ, ಆತ್ಮನೇ ಪರಬ್ರಹ್ಮ ಅಂತ ಹೇಳ್ತಾನೆ. ನಿನ್ನನ್ನೇ ಅರ್ಥ ಮಾಡ್ಕೊ ಅಂತ ಹೇಳ್ತಾನೆ. ಒಬ್ಬ ರಮಣ ಮಹರ್ಷಿ ತರ. ತನ್ನ ತಾನು ಅರಿತರೆ ಅವನೇ ಭಗವಂತ, ಇನ್ಯಾರಿಲ್ಲ. ಆ ದೇವ ಈ ದೇವ ಎಲ್ಲಿ ಇಲ್ಲ. ತನ್ನಂತಾನು ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಾನೆ ಆ ಭಗವಂತ.
ಪತ್ರಿಜಿ ಅವ್ರು ಏನ್ ಹೇಳಿದ್ರು, ನಿನ್ನನ್ನೇನ್ ಅರ್ಥ ಮಾಡ್ಕೊ, ಕುತ್ಗ ನೀನು ಒಂದ್ ಕಡೆ ಕುತ್ಗ. ನಿನ್ನೊಳಗ್ ನೀನ್ ಹೋಗು. ಹೊರಗಡೆ ಎಲ್ಲಿ ಇಲ್ಲ. ಹೊರಗಿದ್ಯಾ ಅಂತ ಅನ್ಕೊಂಡಿದ್ಯಾ ಅಜ್ಞಾನ ಅದು. ಎಲ್ಲೂ ಹೋಗ್ಬೇಡ. ಕುತ್ಕ ಫಸ್ಟು. ಕುತ್ಕ, ಕುತ್ಕ, ಕುತ್ಕ. ಯಾಕೆ ಕೂರ್ಬೇಕಂದ್ರೆ ಆ ಮನಸ್ಸಿನ ಪ್ರಭಾವ ಕಡಿಮೆ ಆಗ್ಬೇಕು. ನೋಡಿ ಎಲ್ಲಾ ಶಕ್ತಿಗಳಿದೆ. ಮನಸ್ಸಿನ ಪ್ರಭಾವ ಹೋಗ್ಬೇಕಂತಕ್ಕಂಥದ್ದು ಹೋಗ್ಬೇಕು. ಬೇರೆಲ್ಲೋ ಇದೆ ಅಂತಕ್ಕಂಥ ಒಂದು ಅಜ್ಞಾನದಿಂದ ಹೊರ ಬರ್ಬೇಕು. ಅಲ್ಲಿದೆ, ಇಲ್ಲಿದೆ ಅಂತಕ್ಕಂಥದ್ದು ಬಿಟ್ಟು ನನ್ನಲ್ಲಿದೆ ಅಂತ ನಾವು ಕೂತಾಗ ಗೊತ್ತಾಗುತ್ತೆ. ಅಜ್ಞಾನ ಇದ್ದಾಗ ಏನಾಗುತ್ತೆ, ಬೇರೆಲ್ಲೋ ಇದೆ ಅನ್ಕೊಂತೀವಿ ಭಗವಂತನ. ಬೇರೆಲ್ಲೋ ಸತ್ಯ ಇದೆ. ಬೇರೆ ಯಾರೋ ಪ್ರಸಾದ ಮಾಡ್ತಾರೆ ಸತ್ಯ. ಬೇರ್ಯಾರೋ ನಮ್ಗೆ ಏನೋ ಕೊಟ್ಬಿಡ್ತಾರೆ. ಯಾವಾಗ ನಮ್ ಜೊತೆ ನಾವಿರ್ತೀವಿ, ನಮ್ಮ ಮೇಲೆ ನಮಗೆ ವಿಶ್ವಾಸ ಬರುತ್ತೆ. ಆ ಭಗವಂತನ ನಾವೇ ಕಾಣ್ತೀವಿ ನಮ್ಮಲ್ಲಿ. ಫಸ್ಟ್ ಕಾಣ್ತೀವಿ, ನಾವೇ ಭಗವಂತ ಅಂತ ಅರ್ಥ ಮಾಡ್ಕೊಂತೀವಿ. ದಿನ ಹೋಗಿ 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 ಸಾಧನೆ ಜಾಸ್ತಿ ಆದಾಗ ಏನಾಗುತ್ತೆ, ನನ್ನಲ್ಲೇ ಭಗವಂತ ಇದ್ದಾನೆ ಅಂತ ಗೊತ್ತಾಗುತ್ತೆ ಫಸ್ಟ್. ಅದಾದ್ಮೇಲೆ ನಾನೇ ಭಗವಂತ ಅಂತ ಗೊತ್ತಾಗುತ್ತೆ. ನೋಡಿ ಮಾಸ್ಟರ್ಸ್, ಗೊತ್ತಾಗ್ಬೇಕು. ಆ ದೈವತ್ವ ಅಂತಕ್ಕಂಥ ಎಲ್ಲ ತುಂಬಿದೆ. ಆ ಪ್ರಕಾಶ ಇದೆ, ಲೈಟ್ ಇದೆ. ಅದನ್ನ ತುಂಬಿಸ್ಕೊಂಡು, ಆ ದೈವತ್ವನ ಎಲ್ಲರಲ್ಲಿ ಕಾಣ್ತಾನೆ. ನೋಡಿ, ತುಂಬಿಸ್ಕೋಬೇಕು ದೈವತ್ವನ್ನ. ಹೇಗಪ್ಪ ಅಂತಂದ್ರೆ ಶೂನ್ಯ ಆಗ್ಬೇಕು. ಆ ಅಜ್ಞಾನ ಮನಸ್ಸಿನ ಒಂದು ಪ್ರಭಾವ ಕಡಿಮೆ ಆಗ್ಬೇಕು. ಮನಸ್ಸಂದ್ರೆ ಮೋಹ. ನೋಡಿ, ಮಾಯೆ. ಅಲ್ಲಿದೆ, ಇಲ್ಲಿದೆ ಅಂತಕ್ಕಂಥ ಮಾಯೆ. ಇನ್ನೆಲ್ಲೋ ಇದೆ. ಫಸ್ಟ್ ಏನೋ ಧ್ಯಾನಕ್ಕೆ ಬರೋಕ್ಕಿಂತ ಮುಂಚೆ ಆ ಭಗವಂತ ಅಂತ ವಿಗ್ರಹದಲ್ಲಿ ಹುಡುಕ್ತಿರ್ತೀವಿ, ಗುಡಿನಲ್ಲಿ ಹುಡುಕ್ತಿರ್ತೀವಿ, ತೀರ್ಥಯಾತ್ರೆಯಲ್ಲಿ ಹುಡುಕ್ತಿರ್ತೀವಿ, ಇನ್ಯಾವುದೋ ಗುರುನಲ್ಲಿ ಹುಡುಕ್ತಿರ್ತೀವಿ ಆ ಭಗವಂತನ. ಒಂದತ್ರ ಕುತ್ಕಂತೀವಿ, ಯಾರೋ ಒಬ್ರು ಬರ್ತಾರೆ, ಹೇಳ್ತಾರೆ ನಿನ್ನ ಶ್ವಾಸನೇ ಗುರುವಪ್ಪ ಅಂತ ಹೇಳ್ತಾರೆ ಪಿರವಣ ಮಾಸ್ಟ್ರು. ಆ ಶ್ವಾಸ ನಡಿತೀವಿ. ಶ್ವಾಸ ನಡೆದಾಗ ಏನಾಗುತ್ತೆ, ಮನಸ್ಸು ಎಲ್ಲ ನಿರ್ಮೋಹ ಆಗುತ್ತೆ. ನೋಡಿ, ಮನಸ್ಸು ನಿರ್ಮೋಹ ಆದಾಗ, ಎಲ್ಲ ಕಡಿಮೆ ಆದಾಗ, ಮನಸ್ಸಿನ ಪ್ರಭಾವ ಕಡಿಮೆ ಆದಾಗ ಆ ದೈವತ್ವ ಕಾಣುತ್ತೆ ನಮ್ಗೆ. ನನ್ನಲ್ಲೇ ಇದೆ ಅಂತ ಗೊತ್ತಾಗುತ್ತೆ. ಎಲ್ಲೂ ಇಲ್ಲ, ನನ್ನಲ್ಲೇ ಅದು ತುಂಬಿದೆ ದೈವತ್ವ ಅಂತಕ್ಕಂಥದ್ದು. ನನ್ನಲ್ಲೇ ತುಂಬಿದೆ ಅಂತ ಯಾವಾಗ ಅನುಭವಪೂರ್ವಕವಾಗಿ ಗೊತ್ತಾಗುತ್ತೋ, ಅನುಭವಪೂರ್ವಕ ಗೊತ್ತಾಗಬೇಕು. ಬೇರೆಯವ್ರು ಹೇಳೋದಲ್ಲ, ಅನುಭವಪೂರ್ವಕವಾಗಿ ಗೊತ್ತಾಗಬೇಕು. ಏನು, ಇಷ್ಟು ಶಕ್ತಿ ಇದೆಯಾ ನನ್ನ ಹತ್ರ, ಇಷ್ಟು ಒಂದು ಒಳಗಡೆ ಬೆಳಕಿದೆಯಾ ನನ್ನ ಹತ್ರ ಹ ಅಂತ ಅನುಭವಪೂರ್ವಕವಾಗಿ ಗೊತ್ತಾಗುತ್ತೆ. ಸಾಧನೆ ಮಾಡಿ 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 ದೇಹನ ಕೂರ್ಸಿ, ಮನಸ್ಸನ್ನ ಖಾಲಿ ಮಾಡಿ. ನೋಡಿ, ಆ ಸೀತಾದೇವಿ ಆ ರಾವಣನ ಒಂದು ಕುಟೀರದಲ್ಲಿ ಏನ್ ಮಾಡಿದ್ಲು, ತನ್ನಂತಾನ ಅರ್ಥ ಮಾಡ್ಕೊಂಡ್ಲು ಸೀತಾದೇವಿ. ಇನ್ನೂ ಹೆಚ್ಚಾಗಿ ಅರ್ಥ ಮಾಡ್ಕೊಂಡ್ಲು ಅಲ್ಲೋಗಿ. ಆ ಶಕ್ತಿಯಿಂದ ಆ ರಾವಣನ ಸಂಹಾರ ಆಯ್ತು. ಆ ಸೀತಾಮಾತೆ ಏನ್ ಮಾಡ್ಲಿಲ್ಲ, ಅಳ್ತಾ ಕೂರ್ಲಿಲ್ಲ ರಾಮ ಬೇಕಂತ. ಆ ತಾಯಿ ಏನ್ ಮಾಡಿದ್ಲು, ನನಗೊಂದು ಒಳ್ಳೆ ಸಮಯ ಇದೆ ಈಗ. ಆ ಇಲ್ಲಿ ಕೂತಿದ್ದೀನಿ, ಖಾಲಿ ಕೂತಿದ್ದೀನಿ. ಎಲ್ಲ ಪ್ಲಾನ್ಡೇ ಅದು. ಅಲ್ಲಿ ಹೋಗಿದ್ದೆ ಅವಳು ಧ್ಯಾನ ಮಾಡಕ್ಕೋಸ್ಕರ. ಆ ತಾಯಿ ಕೂತ್ಲು. ಏನ್ ಮಾಡಿದ್ಲು, ಆ ಉಸಿರಾಟ ಹಿಡ್ಕೊಂಡ್ಲು, ಆ ಪವನ ಹಿಡ್ಕೊಂಡ್ಲು. ಆಂಜನೇಯ ಏನ್ ಕೊಟ್ಟ ಅಂದ್ರೆ ಆ ಧ್ಯಾನ ಕೊಟ್ಟ, ಬಂದ್ ಹೇಳ್ದ. ಆ ತಾಯಿ ಇನ್ನು ಎಚ್ಚರಿಸ್ದ ಹೋಗಿ. ಆ ತಾಯಿ ಏನ್ ಮಾಡಿದ್ಲು, ಕೂತ್ಲು. ಕೂತು 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 ಆ ದೈವತ್ವನ್ನ ಇನ್ನೂ ಹೆಚ್ಚು ಮಾಡ್ಕೊಂಡು, ಆ ದೈವತ್ವದ ಶಕ್ತಿಯಿಂದ ರಾವಣ ಸಂಹಾರ ಆದ. ಯಾರು ರಾವಣ ಅಂತಂದ್ರೆ ಅಜ್ಞಾನನೇ ರಾವಣ. ಆ ರಾಕ್ಷಸನೇ ರಾವಣ. ಒಳಗಡೆ ರಾವಣ ಇದ್ದಾನೆ. ನೋಡಿ, ಆ ತಾಯಿ ಮಾಡಿದ್ದದಂದ್ರೆ ಎಲ್ಲರೂ ಅದೇ ಮಾಡ್ಬೇಕು. ಎಲ್ಲರೂ ರಾಮಾಯಣ ಮಹಾಭಾರತ ಎಲ್ಲರೂ ಕೇಳ್ತಿದೀವಿ. ಬಟ್ ಯಾಕೆ ಮಾಡ್ತಿಲ್ಲ ಅಂತಂದ್ರೆ ಆ ಒಂದು ಎಚ್ಚರಿಕೆ ಇಲ್ಲ ಅಷ್ಟೇ. ನೋಡಿ, ಕೂತಾಗ ಗೊತ್ತಾಯ್ತು. ಎಲ್ಲರೂ ಗೊತ್ತಾಗುತ್ತೆ ಕೂತಾಗ. ಒಂದತ್ರ ಕುತ್ಕೋಬೇಕು, ಓಡೋದಲ್ಲ, ಬೇರೆ ಬೇರೆ ಕಡೆ ಎಲ್ಲೂ ಹೋಗೋದಲ್ಲ. ನೋಡಿ, ನಿಮ್ಮಲ್ಲೇ ಇದ್ದಾನೆ ಭಗವಂತ ಅಂತಕ್ಕಂಥ, ನಿಮ್ಮಲ್ಲೇ ಇದ್ದಾನೆ. ಕಾಣಬೇಕು. ಕಾಣ್ಬೇಕಂದ್ರೆ ಏನ್ ಮಾಡ್ಬೇಕು, ಸಾಧನೆ ಸಾಧನೆ ಸಾಧನೆ. ಟೈಮ್ ಕೊಡ್ಬೇಕು ನಮಗೋಸ್ಕರ. ನಮ್ ಜೊತೆ ನಾವ್ ಇರಕ್ ಟೈಮ್ ಕೊಡ್ಬೇಕು. ನಾನು ಕೂಡ ಎಲ್ಲೋ ಇದೆ ಅಂತ ಅನ್ಕೊಂಡು ಚಿಕ್ಕವರದಾಗೆಲ್ಲ ದೇವಸ್ಥಾನಗಳಿಗೆಲ್ಲ ಹೋಗ್ತಿದ್ದೆ. ಯಾರೋ ಭಗವಂತ ಅಂತ ಹೇಳ್ಕೊಟ್ಟಿದ್ರು, ಹೋಗ್ತಿದ್ದೆ. ಬಟ್ ಯಾವಾಗ ಧ್ಯಾನ ಬಂತು, ನನಗೆ ಗೊತ್ತಾಯ್ತು ನಾನೇ ಭಗವಂತ ಅಂತ ಗೊತ್ತಾಯ್ತು. ಯಾವಾಗ ನಾನೇ ಭಗವಂತ ಅಂತ ಗೊತ್ತಾಯ್ತು, ಆ ಭಗವಂತ ಎಲ್ಲರಲ್ಲಿದ್ದಾನೆ, ನಿನ್ನಲ್ಲಿದ್ದಾನೆ ಅಂತ ಹೇಳಕ್ ಶುರು ಮಾಡಿದೆ ನಾನು. ಭಗವಂತ ಎಲ್ಲಿ ಇಲ್ಲ. ಆ ದೈವತ್ವ ಅಂತಕ್ಕಂಥದ್ದು ಎಲ್ಲಿ ಇಲ್ಲ, ನಿನ್ನಲ್ಲಿದೆ. ನೀನೇ ಭಗವಂತ. ನಾವೇ ಆತ್ಮ ಅಂದ್ರೆ ನಾವೇ ಭಗವಂತರು. ನೋಡಿ, ಅಂದ್ರೆ ಏನಾಗಬೇಕು, ಆ ಒಂದು ಅರಿವು ಜಾಸ್ತಿ ಆಗ್ಬೇಕು. ದಿನದಿನಕ್ಕೂ ಆ ಪ್ರಜ್ಞೆ ಅಂತಕ್ಕಂಥ ಜಾಸ್ತಿ ಆಗ್ಬೇಕು. ಆ ಪ್ರಜ್ಞೆಯಿಂದ ದೂರ ಆಗ್ಬಿಟ್ಟಿದೀವಿ ನಾವು. ಮಿಸ್ ಆಗಿದೆ, ಕನೆಕ್ಷನ್ ಕಟ್ ಆಗಿದೆ.
ಈ ಕಿಟಕಿ ಬಾಗಿಲು ತೆಗೆದ್ರೆ ಬೆಳಕು ಬರುತ್ತಲ್ಲ ಹಂಗೆ. ಅಷ್ಟೇ ಇರೋದು ವಿಷಯ. ಏನು ಆ ಬಾಗಿಲು ತೆಗೆಯೋದೇ ಏನು? ಧ್ಯಾನ ಅದು. ಆ ಉಸಿರಾಟದ ಮೇಲೆ ಗಮನ. ಯಾವಾಗ ಉಸಿರಾಟದ ಮೇಲೆ ಗಮನ ಕೊಡ್ತೀವಿ, ಆ ಖಾಲಿ ಆಗುತ್ತೆ ಮನ್ಸು ಖಾಲಿ ಆಗುತ್ತೆ. ಮನ್ಸು ಖಾಲಿ ಆದಾಗ ಗೊತ್ತಾಗುತ್ತೆ, ಓಹೋ! ನನ್ನಲ್ಲೇ ಇದೆಯಾ? ಅನುಭವಕ್ಕೆ ಬರುತ್ತೆ. ಅನುಭವಕ್ಕೆ ಬರುತ್ತೆ. ಬಿಗಿನಿಂಗ್ ಏನೋ 1 ಗಂಟೆ ಮಾಡಿದ್ರೆ ಒಂದು 10 ನಿಮಿಷ ಅನುಭವಕ್ಕೆ ಬರುತ್ತೆ. ಆ ಹೆಚ್ಚೆಚ್ಚು 5 ಗಂಟೆ, 10 ಗಂಟೆ ಜಾಸ್ತಿ ಮಾಡ್ತಾ ಹೋದಂಗೆ ಏನಾಗುತ್ತೆ, ಕಂಪ್ಲೀಟ್ ನೀನೇ ಆನಂದ ಆಗ್ಬಿಡ್ತೀಯ. ಆನಂದ ಸ್ವರೂಪ ಆಗ್ತೀಯ ನೀನು. ನೋಡಿ, ಆನಂದ ಸ್ವರೂಪ ಆಗ್ಬೇಕು. ಏನು ಕಷ್ಟ ಇದ್ರು, ಏನು ನಷ್ಟ ಇದ್ರು, ಏನು ನೋವಿದ್ರು, ಏನು ಮಾನ ಇದ್ರು, ಏನು ಅವಮಾನ ಇದ್ರು ಕೂಡ ಆನಂದ ಸ್ವರೂಪ ಆಗ್ಬೇಕು. ಅದು ಇಂಪಾರ್ಟೆಂಟ್. ಏನು ಬಂದ್ರು ಕೂಡ ಆನಂದಕ್ಕೆ ಕೊರತೆ ಕಾಣಬಾರ್ದು. ಕೊರತೆ ನಮ್ಮಲ್ಲಿ ಕಾಣಿಸಬಾರ್ದು ಯಾವುದೇ ಕಾರಣಕ್ಕೂ ಕೂಡ. ಯಾವಾಗ್ಲೂ ಆನಂದ, ಪ್ರಶಾಂತತೆ. ಆ ರಮಣ ಮಹರ್ಷಿ ತರ. ಆ ರಮಣ ಮಹರ್ಷಿ ಏನು ಬಂದ್ರು ಈ ಕ್ಯಾನ್ಸರ್ ಬಂದ್ರು ಏನು ಆನಂದಕ್ಕೆ ಕಡಿಮೆ ಆಗ್ಲಿಲ್ಲ. ಪತ್ರಿಜಿ ಅವರಿಗೆ 2 ಕಿಡ್ನಿ ಫೇಲ್ ಆದ್ರೂ ಆನಂದಕ್ಕೆ ಕಡಿಮೆ ಆಗ್ಲಿಲ್ಲ. ನೋಡಿ. ಅಂದ್ರೆ ಏನು ಕಷ್ಟ ಬಂದ್ರು, ಏನು ನಷ್ಟ ಬಂದ್ರು, ಏನು ಮಾನ ಬಂದ್ರು, ಅವಮಾನ ಬಂದ್ರು, ಆಗ ಆನಂದ ಕೊರತೆ ಆಗ್ಬಾರ್ದು. ಆ ಸ್ಥಿತಿಗೆ ಹೋಗ್ಬೇಕು ನಾವು. ಅವನೇ ಭಗವಂತ. ಎಂಥ ಸ್ಥಿತಿ ಬಂದ್ರು, ಎಂಥ ಪರಿಸ್ಥಿತಿ ಬಂದ್ರು ಅವನಲ್ಲಿ ಆನಂದ ಕಡಿಮೆ ಆಗಲ್ಲ. ಆ ಬ್ರಹ್ಮಾನಂದ ಕಡಿಮೆ ಆಗಲ್ಲ. ನೋಡಿ. ಅಂದ್ರೆ ಏನಪ್ಪಾ ಅಂತಂದ್ರೆ ಆ ಸಾಧನೆ ಅಂತ ಪರಿಸಮಾಪ್ತಿ ಆಗುತ್ತೆ. ಹೇಗಪ್ಪ ಆಗತ್ತಂದ್ರೆ ತನ್ ಜೊತೆ ತಾನಿರ್ತಾನೆ. ಏನು ಮಾಡಲ್ಲ ಅವನು. ತನ್ ಜೊತೆ ತಾನು ದಿನಾ ಕೂತು ಟೈಮ್ ಕೊಡ್ತಾನೆ. ತಿಳ್ಕಂತಾನೆ ನನ್ನೊಳಗೆ ಏನಿದೆ, ನಾನ್ ಯಾರು? ಇದೇ ದೈವತ್ವ. ಹ್ಮ್. ಯಾಕ್ ಬಂದೆ? ಏನ್ ಮಾಡ್ತಿದೀನಿ? ನನ್ ಪರ್ಪಸ್ ಏನು? ಸಂಪೂರ್ಣವಾಗಿ ತಿಳ್ಕಂತಾನೆ. ಗಂಟೆಗಟ್ಲೆ ಸಾಧನೆ ಮಾಡಿ ತನ್ ಜೊತೆ ತಾನಿರ್ತಾನೆ ಯಾವಾಗ್ಲೂ. ಬೇರೆಲ್ಲೂ ಹೋಗಲ್ಲ ಅವನು. ಬೇರೆಲ್ಲೋ ಇದೆಯಂತ ಆ ಒಂದು ಅಜ್ಞಾನದಲ್ಲಿ ಇರಲ್ಲ ಅವನು. ಅವನೇ ಭಗವಂತ. ಏನಿಲ್ಲ. ಕುತ್ಕ. ಗುರು ಇದ್ದಾನೆ ನಿನ್ನಲ್ಲೇ. ಆ ಗುರು ಎಲ್ಲೋ ಇಲ್ಲ. ಗುರು ಆ ಉಸಿರಾಟನೇ ನಿನ್ ಜೊತೆ ಇದ್ದಾನೆ. ಗುರು ಇದ್ದಾನೆ. ಯಾವಾಗ್ಲೂ ಇದ್ದಾನೆ ಅವ್ನು. ಈ ದೇಹ ಬಿಡೋ ತನಕ ಇದ್ದಾನೆ ಅವ್ನು. ಗಮನಿಸು ಅಷ್ಟೇ. ಫಸ್ಟಿಗೇನೋ ಆ ಉಸಿರಾಟ ಗಮನಿಸ್ತೀವಿ. ಗಮನಿಸಿದ ತಕ್ಷಣ ಮನಸ್ಸು ಖಾಲಿ ಆಗುತ್ತೆ. ಶೂನ್ಯದಲ್ಲಿ ಜೀವಿಸಕ್ ಶುರು ಮಾಡ್ತೀವಿ. ಹೆಚ್ಚೆಚ್ಚು ಗುರು ಜೊತೆ ಇದ್ದಾಗ. ಖಾಲಿ. ಅಬ್ಸಲ್ಯೂಟ್ ಸೈಲೆನ್ಸ್. ನೋಡಿ. ಕಂಪ್ಲೀಟ್ ಸೈಲೆನ್ಸ್. ಆ ಕಂಪ್ಲೀಟ್ ಸೈಲೆನ್ಸ್ ಆದಾಗ ಏನಾಗುತ್ತೆ, ಆನಂದ ಅಂತಕ್ಕಂಥದ್ದು ಯಾವಾಗ್ಲೂ ಉಳಿಯುತ್ತೆ. ಎಲ್ಲರಿಗೆಲ್ಲೂ ಕೂಡ ಭಗವಂತನ ನೋಡ್ತೀವಿ. ಆ ದೈವತ್ವನ ನೋಡ್ತೀವಿ. ಎಲ್ಲ ಸೃಷ್ಟಿ ಒಂದು ಕಣದಲ್ಲೂ ಆ ದೈವತ್ವನ ನೋಡ್ತೀವಿ. ಎಲ್ಲಿ ಇಲ್ಲ ಅನ್ನೋ ಆ ಒಂದು ಆ ಅಜ್ಞಾನ ಇರೋದಿಲ್ಲ. ಎಲ್ಲ ಕಡೆ ಭಗವಂತ. ಯಾರಲ್ಲಿಲ್ಲ ಭಗವಂತ? ಯಾರಲ್ಲಿಲ್ಲ ದೈವತ್ವ? ಯಾವ ಸೃಷ್ಟಿಯಲ್ಲಿ ಯಾವ ಒಂದು ಅಣುವಿನಲ್ಲಿಲ್ಲ ಆ ದೈವತ್ವ? ಎಲ್ಲ ಕಡೆ ಇದೆ. ಇಲ್ಲೆಲ್ಲ ಇದರಲ್ಲಿ ಎಲ್ಲರಲ್ಲೂ ಭಗವಂತನೇ ಇದ್ದಾನೆ. ನೀವೇ ಭಗವಂತರು ಮತ್ತೆ ಯಾರಲ್ಲ. ಅಹಂ ಬ್ರಹ್ಮಾಸ್ಮಿ ತತ್ವಮಸಿ. ನೋಡಿ. ಆ ಬ್ರಹ್ಮ ಅಂತಕ್ಕಂಥದ್ದು ಎಲ್ಲರಲ್ಲೂ ಇದ್ದಾನೆ. ಅಂದ್ರೆ ಏನು ಎಚ್ಚರ ಆಗಿಲ್ಲ ಅಷ್ಟೇ. ಮಲಗಿದ್ದಾನೆ. ಭಗವಂತ ಅಂತಕ್ಕಂಥ ಮಲಗಿದ್ದಾನೆ. ಎದ್ದೇಳಿಸ್ಬೇಕು. ಯಾರು ಎದ್ದೇಳಿಸ್ಬೇಕು? ನಾವೇ ಎದ್ದೇಳಿಸ್ಬೇಕಷ್ಟೇ. ಆ ದೈವತ್ವನ ನಾವೇ ಎದ್ದೇಳಿಸ್ಬೇಕು. ಹೇಗಪ್ಪ ಎದ್ದೇಳಿಸ್ತೀವಿ ಅಂತಂದ್ರೆ ಆ ಧ್ಯಾನ ಸಾಧನೆಯಿಂದ. ನೋಡಿ. ಕೂತು ಎದ್ದೇಳಿಸ್ತೀವಿ ದೈವತ್ವನ. ಎಚ್ಚರ ಆಗ್ತಾನೆ. ನೋಡಿದ ತಕ್ಷಣ ಏನಪ್ಪಾ ಇಷ್ಟೊಂದು ಮುಖದಲ್ಲಿ ತೇಜಸ್ಸಿದೆ ಅಂತಂದ್ರೆ ಎಲ್ಲಿಂದ ಬಂತು ಅಂದ್ರೆ ಆ ಧ್ಯಾನ ಸಾಧನೆಯಿಂದ ಬಂತು. ನೋಡಿ ಮಾಸ್ಟರ್. ಅಂದ್ರೆ ಆ ಕನೆಕ್ಷನ್ ಮಿಸ್ ಆಗಿದೆ. ಅದು ಸಮಸ್ಯೆ ಇರೋದು. ಕನೆಕ್ಷನ್ ಹೋಗ್ಬಾರ್ದು. ಯಾವಾಗ್ಲೂ ಹೋಗ್ಬಾರ್ದು. ಅಂದ್ರೆ ಏನು ಯಾಕೆ ಹೋಗುತ್ತಂದ್ರೆ ಅಜ್ಞಾನದಿಂದ. ಏನಪ್ಪಾ ಅಜ್ಞಾನ ಅಂದ್ರೆ ಮೋಹ. ನಾಳೆ ಇದೆ ಅನ್ಕೊಳ್ಳೋದು. ನಿನ್ನೆ ಬಗ್ಗೆ ಆಲೋಚನೆ ಮಾಡೋದು. ಹ ಅಂದ್ರೆ ಪ್ರೆಸೆಂಟ್ ಅಲ್ಲಿ ಇದ್ರೆ ಕಂಪ್ಲೀಟ್ ಆಗಿ ಸರೆಂಡರ್ ಆಗ್ಬಿಟ್ಟೆ ನೀನೇ ಭಗವಂತ. ಎಲ್ಲಾನು ಕೂಡ ಸ್ವೀಕಾರ ಮಾಡಿ, ಎಲ್ಲಾನು ಅಕ್ಸೆಪ್ಟ್ ಮಾಡಿ, ಆ ಯಾವುದು ನಂದಲ್ಲ, ನಾನು ನಾಟಕ ಮಾಡ್ತಿದ್ದೀನಿ, ಡ್ರಾಮಾ ಮಾಡ್ತೀನಿ, ಮಾಡೋಣ ಬಿಡು ಓಕೆ ಅಂತ ಅನ್ಕೊಂಡ್ರೆ ಭಗವಂತ. ಅಂದ್ರೆ ಪ್ರತಿ ಕ್ಷಣ ಈ ಸಂಸಾರದಲ್ಲಿ ಇದ್ದೀವಿ. ಆ ಭಗವಂತನ ಆ ಒಂದು ಸಮಾಜದಲ್ಲಿ ಇದ್ದೀವಿ. ಆ ಭಗವಂತ ತತ್ವವನ್ನ, ದೈವತ್ವನ ನಾವೇನಾಗ್ತಿದೆ ಅವಾಗವಾಗ ದೂರ ಆಗ್ತಿದೆ. ದೂರ ಆಗ್ಬಾರ್ದು. ಯಾಕೆ ದೂರ ಆಗುತ್ತೆ ಅಂದ್ರೆ ಅಜ್ಞಾನ ಇದ್ದಾಗ ದೂರ ಆಗುತ್ತೆ ಅಷ್ಟೇ. ನೋಡಿ. ಅಂದ್ರೆ ಏನಪ್ಪಾ ಅಂತಂದ್ರೆ ನಾವು ದಿನ ಧ್ಯಾನ ಯಾಕೆ ಮಾಡ್ತೀವಿ ಅಂದ್ರೆ ಭಗವಂತ ದೈವತ್ವವನ್ನೇ ಇನ್ನೂ ಹೊರಗ್ ತರಕ್ಕೆ. ಅದ್ರಲ್ಲಿ ಆ ದೈವತ್ವದಲ್ಲಿ ಜೀವ್ಸಕ್ಕೆ. ಖಾಲಿ ಏನು ಶೂನ್ಯ ಏನು ಅಂತಂದ್ರೆ ಅದೇ ಭಗವಂತ. ಫಸ್ಟ್ ಆ ಖಾಲಿಯಲ್ಲಿ ಜೀವ್ಸಿ ಆ ಸಿದ್ಧಿಗಳೆಲ್ಲ ಬರ್ತವೆ.
ಆ ಭಗವಂತ ಎಲ್ಲಾ ಸಿದ್ಧಿಗಳಿದೆ. ಬಟ್ ಆ ಸಿದ್ಧಿಗಳನ್ನ ಯಾವುದನ್ನು ಬಳಸಲ್ಲ ಅವ್ನು. ಎಲ್ಲಾನು ಗೊತ್ತಿತ್ತು ಅವನಿಗೆ. ಗೊತ್ತಿರುತ್ತೆ. ಬುದ್ಧಗ್ ಏನ್ ಗೊತ್ತಿರ್ಲಿಲ್ಲ, ಎಲ್ಲಾ ಗೊತ್ತಿತ್ತು ಅವನಿಗೆ. ಬಟ್ ಯಾವುದನ್ನು ಕೂಡ ಬಳಸಲಿಲ್ಲ ಅವನು ಸಿದ್ಧಿಗಳನ್ನ. ಯಾಕಂದ್ರೆ ಆ ಆ ಕರುಣೆ ಅಂತದು, ಆ ಬುದ್ಧಿ ಅಂತದು. ಮಹಾಜ್ಞಾನಿ ಬುದ್ಧ. ಅಂದ್ರೆ ಯಾವಾಗ ಬೇಕೋ ಅವಾಗ ಬಳಸ್ತಿದ್ದ ಬುದ್ಧ. ಯಾಕೆ ಬಳಸ್ತಿದ್ದ? ಆ ಲೋಕ ಕಲ್ಯಾಣಕ್ಕೋಸ್ಕರ ಬಳಸ್ತಿದ್ದ. ತನಗೋಸ್ಕರ ಏನು ಬಳಸ್ತಿರ್ಲಿಲ್ಲ. ತಾನು ಅಂತ ಬಂದ್ರೆ ಭಗವಂತನಿಂದ ದೂರ ಆದಂಗೆ ಮನ್ಸು ಅಂತ ಅಷ್ಟೇ. ತಾನು ಇಲ್ಲ, ಎಲ್ಲ ನಾವು ಇದೆ ಎಲ್ಲ ಕಡೆ. ಅಪ್ ಹ್ಮ್ ಅಲ್ಲಿ ಎಲ್ಲಿ ಒಂದು 0.1% ಕೂಡ ಇಲ್ಲ ನಾನು ಅಂತಕ್ಕಂಥದ್ದು. ಸೃಷ್ಟಿ ಎಲ್ಲ ನಾನೇ. ನಾವು ಇದೆ. ಆ ಒಂದು ಕರುಣೆ ಇದೆ ನೋಡಿ. ಅಂದ್ರೆ ಪ್ರತಿ ಕ್ಷಣ ಕೂಡ ಅವ್ನು ಏನ್ ಮಾಡ್ತಾನೆ, ಆ ಭಗವಂತನ ಸ್ವರೂಪನ ಅರ್ಥ ಮಾಡ್ಕೊಂಡು ಜೀವಿಸಿ ಆ ಒಂದು ಎಲ್ಲರ ಮೇಲೆ ಅಂತ ಕರುಣೆ ಆ ಸೃಷ್ಟಿಯಲ್ಲಿ. ಪ್ರತಿ ಕ್ಷಣ ಈ ಲೋಕ ಕಲ್ಯಾಣಕ್ಕೆ ಕೆಲಸ ಮಾಡ್ತಾನೆ ಆ ಭಗವಂತ. ಬೇರೆ ಏನು ಮಾಡಲ್ಲ. ನಮ್ಮ ಗುರುಗಳ ತರ. ಬೇರೆ ಏನಿರಲಿಲ್ಲ ಅವ್ರಿಗೆ. ಬರೀ ಸೇವೆ. ನೋಡಿ ಮಾಸ್ಟರ್ಸ್. ಅಂದ್ರೆ ಏನಾಗ್ಬೇಕು, ನಾವು ಫಸ್ಟ್ ಖಾಲಿ ಆಗ್ಬೇಕು. ಆ ಭಗವಂತನ ಸ್ವರೂಪ ಒಂದು ಫಸ್ಟಿಗೆ ಒಂದು ಅರಿವು ಬರುತ್ತೆ. ಆ ಒಂದು ಆನಂದ ಒಂದು ಅನುಭವ ಆಗುತ್ತೆ. ಅನುಭವ ಆಗಿ ಅನುಭವದಲ್ಲೇ ಜೀವಿಸ್ತೀವಿ ದಿನ. ಹೆಚ್ಚಾಗದು ದಿನದಿನಕ್ಕೂ. ಹೆಚ್ಚಾಗಿ ನಾವೇ ಭಗವಂತ ಆಗ್ಬಿಡ್ತೀವಿ. ನಾವೇ ಆನಂದ ಆಗ್ಬಿಡ್ತೀವಿ. ಆನಂದ ಸ್ವರೂಪ ಆಗ್ಬಿಡ್ತೀವಿ. ಬೇರೆ ಏನಿರಲ್ಲ. ಆ ಸ್ವರೂಪ ಏನಾಗಿದೆ, ಅಜ್ಞಾನಿಗೆ, ಧ್ಯಾನ ಇಲ್ದವನಿಗೆ ಆ ಸ್ವರೂಪನೇ ಗೊತ್ತಿಲ್ಲ. ಆತ್ಮ ಸ್ವರೂಪನೇ ಗೊತ್ತಿಲ್ಲ. ಭಗವಂತನ ಸ್ವರೂಪನೇ ಗೊತ್ತಿಲ್ಲ. ಧ್ಯಾನಕ್ಕೆ ಬಂದ್ಮೇಲೆ ಏನಾಗುತ್ತೆ, ನಾವು ಧ್ಯಾನ ಮಾಡ್ಬೇಕಾದ್ರೂ ಕೂಡ ಅವಾಗವಾಗ ದೂರ ಆಗ್ತಾ ಇರುತ್ತೆ. ಆ ಬಂದ ಆನಂದ ಸ್ವರೂಪ. ಆನಂದ ಸ್ವರೂಪ ದೂರ ಆದಾಗೇನು, ಮತ್ತೆ ಕುತ್ಕ ನೀನು. ಮತ್ತೆ ಸಾಧನೆ ಮಾಡು. ಮತ್ತೆ ಎಚ್ಚರವಾಗಿರು. ಗಮನಿಸು. ನಾನು ಯಾರು? ಅವಾಗವಾಗ ಮರುವು ಆಗ್ತಿರುತ್ತೆ. ಧ್ಯಾನ ಬಿಟ್ಟಾಗ. ಮತ್ತೆ ಎಚ್ಚರ ಆಗ್ಬೇಕು ಅಷ್ಟೇ. ನಾನು ಭಗವಂತ, ನನಗೆ ಯಾವುದೂ ಸಂಬಂಧ ಇಲ್ಲ ಅದು. ಧರ್ಮ ಇದೆ. ಧರ್ಮಕ್ಕೋಸ್ಕರ ನಾನು ಜೀವಿಸ್ತಿದ್ದೀನಿ ಅಷ್ಟೇ. ಸಂಸಾರ ಅಂತಕ್ಕಂಥ ಧರ್ಮ, ಸಮಾಜ ಅಂತಕ್ಕಂಥ ಧರ್ಮ. ಧರ್ಮ ಅಂತಕ್ಕಂಥದ್ದು ಪಾಲಿಸ್ಬೇಕಷ್ಟೇ. ಅಷ್ಟೇ ಅವನಿಗೆ. ಭಗವಂತಗೇನು ಧರ್ಮ ಮಾತ್ರ ಇಂಪಾರ್ಟೆಂಟ್. ಧರ್ಮನ ಪಾಲಿಸ್ತಾನೆ ಬಟ್ಟು ಯಾವ್ದು ಕಂಟಲ್ಲ. ಎಲ್ಲ ನಾಟಕ ತರ ಸ್ವೀಕಾರ ಮಾಡ್ತಾನೆ. ಆ ಸ್ವೀಕಾರ ಮಾಡಿ ಆರಾಮಾಗಿ ಜೀವಿಸ್ತಾನೆ. ಜೀವಿಸಿ ಆ ಆನಂದ ಸ್ವರೂಪ ಆಗ್ತಾನೆ ಅವನು. ನೋಡಿ ಮಿಸ್ಟರ್ಸ್, ಆನಂದ ಸ್ವರೂಪ ಆಗ್ಬೇಕು. ತುಂಬಿದೆ ಆನಂದ ಅಂತಕ್ಕಂಥದ್ದು ಒಳಗಡೆ ಎಲ್ಲರಲ್ಲೂ ತುಂಬಿದೆ. ಆನಂದನೇ ಭಗವಂತ. ಏನಾಗಿದೆ, ಆ ಭಗವಂತನಿಂದ ಕನೆಕ್ಷನ್ ಅವಾಗವಾಗ ತಪ್ತಿದೀವಿ ಅಷ್ಟೇ. ಯಾಕೆ ತಪ್ತಿದೀವಿ ಅಂದ್ರೆ ಸಾಧನೆ ಇನ್ನೂ ಕಡಿಮೆ ಇದೆ. ಇನ್ನು ನಮ್ಮನ್ನ ನಾವು ಇನ್ನೂ ಅರ್ಥ ಮಾಡ್ಕೊಂಡಿಲ್ಲ. ನಮ್ಮ ಜೊತೆ ನಾವು ಜೀವಿಸ್ತಿಲ್ಲ. ನಮ್ಮನ್ನ ನಾವು ಗಮನಿಸ್ತಿಲ್ಲ. ಒಳಗಡೆ ಏನ್ ಆನಂದ ಇದೆ, ಒಳಗಡೆ ಏನ್ ದೈವತ್ವ ಇದೆ ಅದನ್ನ ಗಮನಿಸ್ತಿಲ್ಲ. ನೋಡ್ತಿಲ್ಲ. ರಮಣ ಮಹರ್ಷಿ ಕಡಿಮೆ ಆಗ್ಲಿಲ್ಲ. ಯಾಕಂದ್ರೆ ಆ ಭಗವಾನು ಕೂತ್ರು ದಿನಗಟ್ಲೆ ಕೂತ್ರು ಅವರು. ಹಂಗಾಗಿ ಆ ಕೊರತೆ ಎಲ್ಲೇ ಕಾಣಿಸ್ಲಿಲ್ಲ ಅವರಿಗೆ. ಹಂಗಾಗಿ ಅವ್ರು ಭಗವಂತರಾದ್ರು ಅವರು. ಅಲ್ವಾ? ಆ ಬುದ್ಧ ಕಡಿಮೆ ಆಗ್ಲಿಲ್ಲ. ಆ ಬಸವಣ್ಣ ಕಡಿಮೆ ಆಗ್ಲಿಲ್ಲ. ಯಾವೊಬ್ಬ ಎನ್ಲೈಟನ್ ಮಾಸ್ಟರ್‌ಗೆ ಆ ಒಂದು ದೈವತ್ವ ಅಂತಕ್ಕಂಥದ್ದು ಕಡಿಮೆ ಆಗ್ಲಿಲ್ಲ. ಬೇರೆಯವ್ರಿಗೆ ಯಾಕೆ ಕಡಿಮೆ ಆಗುತ್ತೆ ಅಂತಂದ್ರೆ, ಆ ಒಂದು ಸಾಧನೆ ಕಡಿಮೆ ಇದೆ. ಅಜ್ಞಾನ ಇದೆ. ಸಾಧನೆ ಕಡಿಮೆ ಇದ್ರೆ ಅಜ್ಞಾನ ಶುರುವಾಗುತ್ತೆ. ಮನಸ್ಸಿನ ಪ್ರಭಾವ ಶುರುವಾಗುತ್ತೆ. ನೋಡಿ. ಏನಾಗ್ಬೇಕು, ದಿನದಿನಕ್ಕೂ ಆ ಒಂದು ಪ್ರಕಾಶ, ತೇಜಸ್ಸು, ಆ ಕಳೆ, ದೈವತ್ವ ಹೆಚ್ಚಾಗ್ಬೇಕು. ಯಾವಾಗ ಹೆಚ್ಚಾಗುತ್ತಂದ್ರೆ, ನಿನ್ ಜೊತೆ ನೀನ್ ಜೀವಿಸಿದಾಗ, ಮೌನ ಇದ್ದಾಗ, ವೇಸ್ಟ್ ಮಾತು ಕಡಿಮೆ ಮಾಡಿದಾಗ, ವೇಸ್ಟ್ ಆಲೋಚನೆ ಕಡಿಮೆ ಆದಾಗ, ಏನೋ ಬೇಕು ಅಂದಾಗ, ನಾನು ಅಂದಾಗ ಮತ್ತೆ ಹೋಯ್ತು ದೈವತ್ವ. ನೋಡಿ ಮತ್ತೆ ಮನ್ಸು. ಏನು ಬೇಕು? ನೀನೇ ಭಗವಂತ. ಮತ್ತೇನ್ ಬೇಕು ನಿನಗೆ? ನೀನೇ ದೈವ ನೀನು. ಇನ್ನೇನೋ ಬೇಕಂತ ಓಡ್ತಿರ್ತಾರೆ. ಇನ್ನೇನೋ ಬೇಕನ್ನೋನಿಗೆ ದೈವತ್ವಿಲ್ಲ. ಅವನು ಭಗವಂತ ಅಲ್ಲ. ಅವನು ಮನ್ಸೇ ಅವನು. ಅವನು ಮೂರ್ಖ, ಅಜ್ಞಾನಿ. ನನಗೇನು ಬೇಡ. ನನಗೆಲ್ಲ ಇದೆ. ಆನಂದ ಬೇಕು ನನಗೆ ಅಂದಾಗ ಅವನೇ ಭಗವಂತ. ನೋಡಿ ಮಾಸ್ಟರ್ಸ್. ಎಲ್ಲಾನು ಕೂಡ ಅವನು ಕಂಡುಬಿಟ್ಟಿರ್ತಾನೆ ತನ್ನಲ್ಲಿ ಕಂಪ್ಲೀಟ್ ಆಗಿ. ಹಂಗಾಗಿ ಅವ್ನಿಗೆ ಏನು ಬೇಕಿಲ್ಲ. ಆನಂದನೇ ಬೇಕು. ಮೌನನೇ ಬೇಕು. ರಮಣ ಮಹರ್ಷಿ ತರ ಅವ್ನಿಗೆ ಮೌನನೇ ಬೇಕಾಗಿತ್ತು. ರಮಣ ಮಹರ್ಷಿ ತರ ಸುಮ್ಮ ಇರು. ಕುತ್ಕ ಸುಮ್ನೆ. ನೋಡಿ. ಯಾಕಂದ್ರೆ ನೀನ್ ಭಗವಂತನ ಕಾಣ್ತೀನಿ ನಿನ್ನಲ್ಲಿ. ನೀನೇ ಭಗವಂತ ಆಗ್ತಿ ಸುಮ್ನೆ ಕೂತ್ರೆ. ಮಾತಾಡಿದ್ರೆ ಹೋಯ್ತು ಭಗವಂತನ ತತ್ವ ಹೋಯ್ತು. ಆಲೋಚನೆ ಮಾಡಿದ್ರೆ ಹೋಯ್ತು ಭಗವಂತನ ತತ್ವ ಹೋಯ್ತು.
ನಾನು ಅಂದ್ರೆ ಹೋಯ್ತು ಭಗವಂತನ ತತ್ವ. ನೋಡಿ. ಆ ಭಗವಂತ ಆದ್ಮೇಲೆ ಏನ್ ಮಾಡ್ತಾನೆ ಅವ್ನಿಗೆ ಅನ್ಲಿಮಿಟೆಡ್ ಕೆಪಾಸಿಟಿಗಳು ಬರ್ತವೆ. ಏನ್ ಬೇಕಾದ್ರೂ ಕೂಡ ಸೃಷ್ಟಿ ಮಾಡಷ್ಟು, ಸಾಧನೆ ಮಾಡಷ್ಟು ಶಕ್ತಿ ಬರುತ್ತೆ. ಇದಕ್ಕಿಂತಲೂ ಇನ್ನೇನ್ ಬೇಕು ನಮಗೆ? ಯಾಕೆ ಹೋಗಿದೆ ಅಂತಂದ್ರೆ ಮನಸ್ಸು, ಅಜ್ಞಾನ, ಮೋಹ, ನಾನು ಅಂತಕ್ಕಂಥ ಒಂದು ಮಹಾ ಅಜ್ಞಾನ. ಪತ್ರಿಜೀವ್ರ ಹತ್ರ ಏನಿತ್ತು? ₹1 ಇರ್ತಿರ್ಲಿಲ್ಲ ಜೇಬಲ್ಲಿ. ಎಲ್ಲ ಸೃಷ್ಟಿ ಮಾಡಿದ್ರು. ಹೆಂಗ್ ಸೃಷ್ಟಿ ಮಾಡಿದ್ರು? ಆ ಭಗವಂತ ತತ್ವನನ್ನ ಕಂಪ್ಲೀಟ್ ಆಗಿ ತಮ್ಮಲ್ಲಿ ತಾವು ಕಂಡ್ರು. ಆ ಭಗವಂತರ ಬದುಕಿದ್ರು ಅವರು ಕಂಡು. ಪ್ರತಿ ಕ್ಷಣ ಭಗವಂತ ಆದ್ರು ಅವರು. ನೋಡಿ. ಯಾವ ಕ್ಷಣದಲ್ಲಿ ಅವ್ರ ಹತ್ರ ಭಗವಂತನ ತತ್ವ ಇರ್ಲಿಲ್ಲ. ಭಗವಂತ ಆಗಿರ್ಲಿಲ್ಲ ಅವರು. ಯಾವಾಗ್ಲೂ ಭಗವಂತನೇ ಆಗಿದ್ರು ಅವರು. ಹಂಗಾಗಿ ಇಷ್ಟು ಪಿರಮಿಡ್‌ಗಳು, ಇಷ್ಟು ಧ್ಯಾನಿಗಳು, ಇಷ್ಟು ಮಾಸ್ಟರ್ಸು ರೆಡಿ ಆದ್ರು. ಅವ್ರ ಮಾತಲ್ಲಿ ಅಷ್ಟು ಶಕ್ತಿ ಇತ್ತು. ಯಾಕಿತ್ತು ಆ ಶಕ್ತಿ ಅಂತಂದ್ರೆ, ಆ ಕಳೆ ಯಾಕಿತ್ತಂದ್ರೆ ಆ ಭಗವಂತ ಅವರೇ ಭಗವಂತ. ಆ ಬುದ್ಧಗ ಅಂಗುಲಿಮಾಲ ಬಂದ್ರು ಕಾಲಿಗೆ ಬೀಳ್ತಾನೆ, ಶರಣಾಗ್ತಾನೆ. ಯಾಕೆ? ಆ ಭಗವಂತ ಅಂತಕ್ಕಂಥ ತುಂಬಿತ್ತು, ಭಗವಂತ ತತ್ವ ತುಂಬಿತ್ತು ಅವರಲ್ಲಿ ಬುದ್ಧನ ಹತ್ರ. ಎಲ್ಲ ಅವನೇ ಭಗವಂತ ಆಗಿದ್ದ. ಭಗವಂತನಂತ ಯಾರು ಶರಣಾಗಲ್ಲ. ಎಲ್ಲರೂ ಶರಣಾಗ್ತಾರೆ. ಅವನಲ್ಲಿ ಏನೇನೇನೇನು ಕಲ್ಮಶ ಇಲ್ಲ. 0.1% ಕಲ್ಮಶ ಇಲ್ಲ. ಕಂಪ್ಲೀಟ್ ಬೆಳಕು, ಕಂಪ್ಲೀಟು ಆ ಒಂದು ಆನಂದ, ತೇಜಸ್ಸು, ಮಹಾ ತೇಜಸ್ಸು. ನೋಡಿ. ಇದು ಮಾಸ್ಟರ್ಸ್. ದಿನ ಏನಾಗ್ಬೇಕು? ಆ ಒಂದು ಅಜ್ಞಾನ ದೂರ ಆಗ್ಬೇಕು. ಆ ಮನಸ್ಸಿನ ಪ್ರಭಾವ ದೂರ ಆಗ್ಬೇಕು. ಮಗು ತರ ಆಗ್ಬೇಕು. ಅವಾಗೆ ಆ ಸಾಮ್ರಾಜ್ಯದಲ್ಲಿ ಎಂಟ್ರಿ ಆಗ್ತೀವಿ. ಏನೋ ಭಗವಂತ ಅಂತಕ್ಕಂಥ ಸಾಮ್ರಾಜ್ಯದಲ್ಲಿ ನಾವು ಎಂಟ್ರಿ ಆಗ್ತೀವಿ. ಎಂಟ್ರಿ ಆಗಿ ಭಗವಂತನೇ ನಾವು ಆಗ್ತೀವಿ. ಎಂಟ್ರಿ ಆಗಿ ಮತ್ತೆ ಎಕ್ಸಿಟ್ ಆಗಲ್ಲ. ಅಲ್ಲೇ ಎಂಟ್ರಿ ಆಗಿ ಅಲ್ಲೇ ಉಳಿತೀವಿ ನಾವು. ಉಳಿದು ನಾವೇ ಭಗವಂತ ಆಗ್ತೀವಿ ಮತ್ತೆ. ಅದು. ಅವಾಗವಾಗ ಹೋಗಿ ಎಕ್ಸಿಟ್ ಆಗ್ತಿರ್ತೀವಿ. ಯಾಕಂದ್ರೆ ಮನಸ್ಸು, ಅಜ್ಞಾನ ಆಟ ಆಡ್ಸ್ತಿರುತ್ತೆ ಮಾಯೆ ಅಂತಕ್ಕಂಥದ್ದು. ಆಟ ಆಡ್ಸಕ್ ಬಿಡಬಾರ್ದು. ಸ್ಟಾರ್ಟಿಂಗ್ ಆಟ ಆಡ್ಸುತ್ತೆ. ಅವಾಗೇನಾಗುತ್ತೆ ಪ್ರಾಕ್ಟೀಸ್ ಮಾಡ್ತಾ ಅವೇರ್‌ನೆಸ್ ಜಾಸ್ತಿ ಆಗ್ತಾ ಗಮನಿಸಿಕೆ ಜಾಸ್ತಿ ಆಗ್ತಾ ಏನಾಗುತ್ತೆ ನಾವೇ ಭಗವಂತರಾಗ್ತೀವಿ. ನೋಡಿ. ಇದು ಸಣ್ಣ ವಿಷಯ ಅಲ್ಲ. ಬಟ್ ಇಂಪಾಸಿಬಲ್ ಅಲ್ಲ. ಪ್ರಾಕ್ಟೀಸ್. ಮಾತು ಪ್ರಾಕ್ಟೀಸ್, ಮೌನ ಪ್ರಾಕ್ಟೀಸ್, ನೋಟ ಪ್ರಾಕ್ಟೀಸ್. ನೋಡಿ. ಪ್ರತಿಯೊಂದು ಕೂಡ ಪ್ರಾಕ್ಟೀಸ್. ಯಾವಾಗ ಆಗ್ತೈತೆ ಅಂದ್ರೆ ಫಸ್ಟ್ ಪ್ರಾಕ್ಟೀಸ್ ಇರುತ್ತೆ. ಬರ್ತಾ ನಾವೇ ಆಗ್ಬಿಡ್ತೀವಿ ಅದು. ಪ್ರಾಕ್ಟೀಸ್ ಆಗಲ್ಲ. ಸ್ಥಿತಿ ಆಗ್ಬಿಡುತ್ತದು. ಅದು ಆಗ್ಬೇಕು. ಆ ಸ್ಥಿತಿ ಬಂದಾಗ ಏನಾಗುತ್ತೆ ನಾವೇ ಭಗವಂತರಾಗ್ತೀವಿ. ದೈವತ್ವ ಆಗ್ತೀವಿ ನಾವು. ಅಂದ್ರೆ ಆ ಸ್ಥಿತಿನ ಆ ಸ್ಥಿತಿಯಲ್ಲಿ ಜೀವಿಸ್ಬೇಕು. ಹೇಗಪ್ಪ ಜೀವಿಸೋದು ಅಂತಂದ್ರೆ ದಿನ ನಮ್ ಜೊತೆ ನಾವಿರೋದು. ಮನ್ಸು ಏನ್ ಆಟ ಆಡಿಸ್ತಿದೆ? ಏನ್ ಮಾಡಿಸ್ತಿದೆ ಮನ್ಸು? ಎಲ್ಲಿ ಕರ್ಕೊಂಡು ಹೋಗ್ತಿದೆ? ಏನ್ ಮಾಡ್ಬೇಕಂತಿದೆ? ನೋಡಿ. ಅದನ್ನ ಪ್ರಭಾವನ್ನ ಕಂಪ್ಲೀಟ್ 0 ಮಾಡೋದು. ಫಸ್ಟ್ ಸ್ಟೆಪ್. ಸ್ಟೆಪ್ ಮಾಡಿ ಆ ಫಸ್ಟ್ ಸ್ಟೆಪ್ ಸಾಧಿಸಿದ ತಕ್ಷಣ 0 ಮಾಡಿದ ತಕ್ಷಣ ಮಿಕ್ಕಿದ್ದೇನಿಲ್ಲ. ಆ ತತ್ವನೇ ನಾವಾಗ್ಬಿಡ್ತೀವಿ. ಭಗವಂತನ ತತ್ವನೇ ನಾವಾಗ್ಬಿಡ್ತೀವಿ. ಅಂದ್ರೆ ಮನುಷ್ಯನಲ್ಲಿ ಎಲ್ಲ ಇದೆ. ಅವ್ನು ರಾಜನ್ ತರ ಬದುಕ್ಬೋದು. ಭಗವಂತನ ತರ ಬದುಕ್ಬೋದು. ಏನಾಗ್ತಿದ್ದಾನೆ? ಆಳ್ ತರ ಬದುಕ್ತಿದ್ದಾನೆ. ಯಾಕಂದ್ರೆ ಅಜ್ಞಾನ. ನೋಡಿ. ಬೇಕು ಅಂತಕ್ಕಂಥ ಅಜ್ಞಾನ. ಅಹಂ ಬ್ರಹ್ಮಾಸ್ಮಿ ಅಂದ್ಮೇಲೆ ಇನ್ನೇನ್ ಬೇಕು? ನೋಡಿ ಮಾಸ್ಟರ್ಸ್. ಇನ್ನೇನು ಬೇಕಿಲ್ಲ. ನನಗೇನ್ ಬೇಕು? ನನಗೆ ಮೌನನೇ ಬೇಕು. ಧ್ಯಾನನೇ ಬೇಕು ನನಗೆ. ಬೇರೇನು ಬೇಕಿಲ್ಲ ನನಗೆ. ಓಕೆ ಮಾಸ್ಟರ್ಸ್. ಥ್ಯಾಂಕ್ ಯು.